ನನ್ನ ಕಾಣುವ ಎಲ್ರೋಹಿಯೇ, ಕಣ್ಣೀರು ಒರೆಸುವ ಎಲ್ರೋಹಿಯೇ, ನನ್ನ ಕಾಣುವ ಎಲ್ರೋಹಿಯೇ, ಕಣ್ಣೀರು ಒರೆಸುವ ಎಲ್ರೋಹಿಯೇ, ನನ್ನ ನಡೆಸುವ ಎಬಿನೇಸರೇ, ಬಲಪಡಿಸುವ ನನ್ನೇಸುವೇ, ನನ್ನ ನಡೆಸುವ ಎಬಿನೇಸರೇ, ಬಲಪಡಿಸುವ ಎಬಿನೇಸರೇ, ಕೊನೆಯ ಸಾರಿ ನನ್ನನ್ನು ಕಾಣುವ ಎಲ್ರೋಹಿಯೇ, ಕಣ್ಣೀರು ಒರೆಸುವ ಎಲ್ರೋಹಿಯೇ, ನನ್ನ ಕಾಣುವ ಎಲ್ರೋಹಿಯೇ, ಕಣ್ಣೀರು ಒರೆಸುವ ಎಲ್ರೋಹಿಯೇ, ಯೋಗ್ಯರು ನೀವಾಗಿದ್ದೀರ ಸ್ವಾಮಿ. ಆರಾಧನೆಗೆ ಯೋಗ್ಯರು, ಸ್ತುತಿಗೆ ಯೋಗ್ಯರು, ಮಹಿಮೆಗೆ ಯೋಗ್ಯರಾಗಿದ್ದೀರ. ಮತ್ತೊಂದು ಒಂದು ಹೊಸ ದಿನಕ್ಕಾಗಿ ಸ್ತೋತ್ರ ದೇವರೇ. ನೀವು ಕೊಟ್ಟಿರುವಂಥ ದೇವರೇ, ಒಂದು ದೇವರೇ ನಿಮ್ಮ ಮಹಿಮೆಯಿಂದ ತುಂಬಿರುವಂಥ ಮುಂಜಾನೆಗಾಗಿ ಸ್ತೋತ್ರ. ನಿನ್ನ ಜನರನ್ನು ಆಶೀರ್ವದಿಸು ಸ್ವಾಮಿ. ಓದಲಿಕ್ಕಿರುವಂಥ ವಾಕ್ಯವನ್ನು, ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯವನ್ನು ದೇವರೇ, ದಿನ ನಮ್ಮ ಜೀವನಗಳನ್ನು ಆಶೀರ್ವದಿಸುವಂತೆ, ಸುಂದರವಾಗಿ ಕಟ್ಟುವಂತೆ ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನನ್ನಂತೆ ನೀವೆಲ್ಲರೂ ಸಂತೋಷವಾಗಿದ್ದೀರಾ? ಎಲ್ಲರಿಗೂ ಶುಭ ಮುಂಜಾನೆ, ಎಲ್ಲರಿಗೂ ಆಶೀರ್ವದಿಸಲ್ಪಟ್ಟಂತ ಮುಂಜಾನೆ. ಮತ್ತೊಂದು ದಿವಸ ದೇವರು ನಮಗೆ ಕೊಟ್ಟಿದ್ದಾನೆ. ಇನ್ನೊಂದು ಸಾರಿ ನಾನು ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಪ್ರೀತಿ ಪೂರ್ವಕವಾಗಿರುವಂಥ ನಾಮದಲ್ಲಿ ಯೂಟ್ಯೂಬಿನಲ್ಲಿ ನಮ್ಮನ್ನು ವೀಕ್ಷಿಸ್ತಾ ಇರುವಂಥ ಒಂದೊಂದು ಕುಟುಂಬಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸಂತೋಷದಿಂದ ನಾವು ಸ್ವಾಗತಿಸ್ತೇವೆ. ಬನ್ನಿ ಪ್ರಿಯರೇ, ಈ ದಿನದ ವಾಕ್ಯದಾನಕ್ಕಾಗಿ ನಾವು ಪ್ರವೇಶಿಸೋಣ. 34ನೇ ಕೀರ್ತನೆ 10ನೇ ವಚನ, ಸಾಮ್ಸ್ 34:10. ಈ ವಾಕ್ಯವನ್ನು ಓದಿಕೊಳ್ಳುತ್ತಾ ಈ ದಿವಸ ನಾವು ಆರಂಭ ಮಾಡಿಕೊಳ್ಳೋಣ. ಈ ವಾಕ್ಯ ಹೀಗೆ ಹೇಳ್ತದೆ: ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಈ ದಿವಸಕ್ಕಾಗಿ ದೇವರು ನಮಗೆ ಕೊಟ್ಟಿರುವಂತ ಒಂದು ಆಲೋಚನೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ನಮ್ಮ ದೇವರು ಯೆಹೋವ ಈರೇ ಆಗಿದ್ದಾನೆ.
ಯೆಹೋವ ಈರೆ ಆತನ ಹೆಸರು. ಯೆಹೋವ ಈರೆ ಅಂತ ಹೇಳುವಾಗ ಎಲ್ಲವನ್ನ ಒದಗಿಸುವ ದೇವರು, ಎಲ್ಲವನ್ನ ನೋಡಿಕೊಳ್ಳುವ ದೇವರು. ಆಮೇಲೆ ಸೊ ಈ ವಾಕ್ಯವನ್ನು ಓದ್ತಾ ಇರುವಾಗ ಈ ಮುಂಚಾನೆ ನಾನು ನಿಮ್ಮನ್ನ ಈ ವಾಕ್ಯದಿಂದ ಬಲಪಡಿಸ್ಲಿಕ್ಕೆ ನಾನು ಆಶೆ ಪಡ್ತೇನೆ. ನೋಡ್ರಿ, ಯೇಸು ಸ್ವಾಮಿ ಹೇಳಿದ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. 3 ಹೆಜ್ಜೆಗಳನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಬೇಡಿಕೊಳ್ಳಿರಿ, ಹುಡುಕಿರಿ, ತಟ್ಟಿರಿ. ಆಮೇಲೆ ಸೊ ಒಂದು ದಿವಸ ಒಬ್ಬ ಸಭಾಪಾಲಕರು, ಒಂದು ಹಳ್ಳಿಯಲ್ಲಿ ಸೇವೆ ಮಾಡುವಂತ ಸಭಾಪಾಲಕರು, ಅವರಿಗೆ ಕುಟುಂಬವಿತ್ತು, ಅವರಿಗೆ ಮಕ್ಕಳಿದ್ರು. ಸೊ ಒಂದ್ ದಿವಸ ಏನಾಗತ್ತಂದ್ರೆ ಬಹಳ ಕಷ್ಟದಿಂದ ಅವರು ಸೇವೆ ಮಾಡ್ತಾ ಇದ್ರು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹಳ್ಳಿಯಲ್ಲಿ ಅವರಿಗೆ ಒಳ್ಳೆ ಕಾಣಿಕೆ ಇರೋದಿಲ್ಲ. ಸೊ ಬಹಳ ಕಷ್ಟದಿಂದಲೇ ಬಹಳ ಸೇವಕರು ಈ ದಿನದವರೆಗೂ ಸಹ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಸೇವಕರು ಒಂದು ದಿವಸ ಏನಾಗತ್ತೆ, ತಮ್ಮ ಮಗನ ಒಂದು ಸ್ಕೂಲ್ ಫೀಸನ್ನ ಸಹ ಅವರು ತುಂಬಿರೋದಿಲ್ಲ. ಸ್ಕೂಲ್ದಲ್ಲಿ ಟೀಚರ್ ಹೇಳ್ತಾರೆ ಏನಂದ್ರೆ, ನಿಮ್ಮ ಮಗನ ನೀವು ಫೀಸನ್ನು ತುಂಬದೆ ಹೋದ್ರೆ ನಿಮ್ಮ ಮಗನಿಗೆ ನಾವು ಪರೀಕ್ಷೆಯನ್ನ ಬರೆಯಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆಗ ಈ ಸೇವಕರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆತನ ಸಂಬಂಧಿಕರವರ ಹತ್ತಿರದಲ್ಲಿಲ್ಲ, ಸಹಾಯ ಮಾಡುವವರ ಹತ್ತಿರದಲ್ಲಿಲ್ಲ. ಅವರಿಗೆ ಉಳಿದಿರುವುದು ಒಂದೇ ಒಂದು ದಾರಿ, ಒಂದು ಸಭೆ. ಭಾನುವಾರ ಒಂದು ದಿವಸ ಅವ್ರು ಎದ್ದು ನಿಂತುಕೊಂಡು ಹೀಗೆ ಹೇಳ್ತಾರೆ ಕಣ್ಣೀರಿನಿಂದ, ಸೊ ನನಗೆ $100 ಅವಶ್ಯಕತೆ ಇದೆ, $100 ಅವಶ್ಯಕತೆ ಇದೆ. ದಯವಿಟ್ಟು ನನಗೆ ದೇವರು ನಿಮಗೆ ಪ್ರೇರೇಪಿಸುವುದಾಗಿದ್ರೆ ನನಗೆ ಸಹಾಯ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಅವಾಗ ಸಭಿಕರು ಎಲ್ಲವನ್ನ ಕೇಳ್ತಾರೆ, ಮನೆಗೆ ಹೋಗ್ತಾರೆ. ಒಂದು ವಾರ ಮುಗಿದು ಹೋಗ್ತದೆ, ಒಬ್ರು ಕೂಡ ಅವರಿಗೆ $1 ಕೂಡ ಕೊಡುವುದಿಲ್ಲ. ಸೊ 2ನೇ ಸಾರಿ ಕೂಡ ಹಾಗೆ ಆಗತ್ತೆ. ದಯವಿಟ್ಟು ನನಗೆ $100 ಅವಶ್ಯಕತೆ ಇದೆ, ದೇವರು ನಿಮ್ಮಲ್ಲಿ ಯಾರಿಗಾದ್ರೂ ಪ್ರೇರೇಪಿಸುವುದಾಗಿದ್ರೆ ದಯವಿಟ್ಟು ನನಗೆ ಸಹಾಯ ಮಾಡ್ರಿ, ನಾನು ಮರಳಿ ಅದಕ್ಕೆ ನಿಮಗೆ ಮುಟ್ಟಿಸ್ತೇನೆ ಅಂತ. ಆದ್ರೆ 1 ವಾರ ಆಗತ್ತೆ, ಮತ್ತೆ ಯಾರು ಏನು ಕೊಡೋದಿಲ್ಲ. ತಕ್ಷಣ ನನಗೆ ತುಂಬಾ ಬೇಸರ ಆಗಿ ಒಂದು ಕ್ಷಣಕ್ಕಾಗಿ ಅನ್ಕೊಳ್ತಾರೆ, ನಾನು ಯಾಕಾದ್ರೂ ಸೇವೆಗೆ ಬಂದೆ ಅಂತ ಅನ್ಕೊಳ್ತಾರೆ. ಆದ್ರೆ ಆ ದಿವಸ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ರಾತ್ರಿ ಅವ್ರು ಸತ್ಯವೇದನ್ನು ಓದುವಾಗ ಈ ವಾಕ್ಯವನ್ನು ಓದ್ತಾರೆ. 34ನೇ ಕೀರ್ತನೆ 10ನೇ ವಚನ. ಇದು ಇದನ್ನು ಓದುವಾಗ ತುಂಬಾ ಬಲ ಬರ್ತದೆ. ಅವ್ರು ಹೇಳ್ತಾರೆ, ದೇವ್ರೇ ನನ್ನ ಕ್ಷಮಿಸಪ್ಪ, ನಾನು ನನ್ನ ಸಭಿಕರ ಮುಂದೆ ಕೈ ಚಾಚಬಾರ್ದಾಗಿತ್ತು, ನನ್ನ ಸಭೆಯ ಜನರ ಮುಂದೆ ನಾನು ಬೇಡಬಾರ್ದಾಗಿತ್ತು. ದೇವರನ್ನು ಕ್ಷಮಿಸು. ಈ ರಾತ್ರಿ ದೇವರೇ ನಿನ್ನಲ್ಲಿ ಬೇಡ್ತಾ ಇದ್ದೀನಿ, ಈ ವಾಕ್ಯಕ್ಕನುಗುಣವಾಗಿ ನೀನು ಹೇಳಿದ್ದೀಯ ದೇವರೇ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗೆ ಹಸಿದಾವು, ಆದ್ರೆ ಯೆಹೋವನಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಅಂತ ನೀನು ಹೇಳಿದ ದೇವರೇ. ನೀನು ನನಗೆ $100 ಅವಶ್ಯಕತೆ ಇದೆ, ನನ್ನ ಮಗನಿಗೆ ಸ್ಕೂಲಿಂದ ಹೊರಗಡೆ ತೆಗಿತಾರೆ, ದಯವಿಟ್ಟು ದೇವರು ನಾನು ನಿನ್ನ ಸೇವಕ, ನೀನು ನನ್ನ ಅವಶ್ಯಕತೆಗಳನ್ನು ಪೂರೈಸು ಅಂತ ಅವತ್ತು ಗಟ್ಟಿಯಾಗಿ ಅಳ್ತಾರೆ. ಅವರು ಗಟ್ಟಿಯಾಗಿ ಅಳ್ತಾ ಹೇಳ್ತಾರೆ, ದೇವರೇ ಇಡೀ ಸೃಷ್ಟಿ ನಿನ್ನದಲ್ಲ ಸ್ವಾಮಿ, ಇಡೀ ಸೃಷ್ಟಿ ನಿಂದಾಗಿದೆ, ನೀನು ದನ ಕುರಿಗಳನ್ನ ಮಾರಿ ಆದ್ರೂ ನನಗೆ ಸಹಾಯವನ್ನ ಮಾಡು ದೇವರೇ ಅಂತ ಕೂಗ್ತಾರೆ. ಅವಾಗ ಅವರು ಪ್ರಾರ್ಥನೆ ಮಾಡಿ ಮಲಗಿರುವುದ ಜಾಗದಲ್ಲಿಯೇ ಅವರು ಮಲಗ್ತಾರೆ. ಆಮೇಲೆ ಸೊ ಒಂದು ದಿನ ಆದ ನಂತರ 2ನೇ ದಿನ ಮುಂಚಾನೆ ಸುಮಾರು ಹೆಚ್ಚು ಕಡಿಮೆ 6 ಗಂಟೆಗೆ ಯಾರೋ ಬಂದು ಈ ಸೇವಕರ ಬಾಗಿಲವನ್ನು ತಟ್ಟುತ್ತಾರೆ. ತಟ್ಟಿದ ನಂತರ ಅವ್ರ ಸೇವಕರಂತಾರೆ, ಇಷ್ಟು ಬೇಗ ಯಾರು ಬರ್ತಾರೆ, ಯಾರು ಇಷ್ಟು ಬೇಗ ನನ್ನ ಮನೆಗೆ ಬರೋದಿಲ್ಲ ಅಂತ ಹೋಗಿ ಅವ್ರ ಬಾಗಿಲು ತೆರೆದು ನೋಡಿದ್ರೆ ಒಬ್ಬ ವೃದ್ಧನಾಗಿರುವಂತ ಒಬ್ಬ ರೈತ ಬಂದಿರ್ತಾನೆ. ಅವನು ಬಂದಾಗ ಇವ್ರ ಸೇವಕರು ಬನ್ರಿ ಅಂತ ಅವ್ರನ್ನ ಸ್ವಾಗತಿಸ್ಕೊಳ್ತಾನೆ. ಅವ್ರು ಬಂದು 2 ನಿಮಿಷ ತಕ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಈಗೋ ಇದು ಒಂದು ಚಿಕ್ಕ ಒಂದು ಕಾಣಿಕೆಯಾಗಿದೆ, ಇದು ನಿಮಗೋಸ್ಕರ ತಕ್ಕೊಳ್ರಿ ಅಂತ ಹೇಳ್ತಾರೆ. ಅವಾಗ ಇವ್ರಂತ, ನೀವು ಯಾರು, ನನ್ನ ಪರಿಚಯನೇ ಇಲ್ಲ, ಇದನ್ನು ಯಾರು ನಿಮ್ಗೆ ಕೊಡ್ಲಿಕ್ಕೆ ಹೇಳಿದ್ರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನನ್ನೇ ದಿವಸ ನನಗೆ ರಾತ್ರಿ ದೇವರು ಹೇಳ್ದ, ನೀನು ಇಂತಿಂಥ ಸ್ಥಳಕ್ಕೆ ಹೋಗು, ಅಲ್ಲಿ ನನ್ನ ಸೇವಕನಿದ್ದಾನೆ, ಅವನಿಗೆ $100 ಕೊಟ್ಟು ಬಾ ಅಂತ ಹೇಳ್ತಾರೆ. ಅವಾಗ ಈ ವ್ಯಕ್ತಿ
ದೇವರ ಮುಂದೆ, ದೇವರೇ ನಾ ಎಲ್ಲಿಂದ ಕೊಡಲಿ, ನಾನೊಬ್ಬ ರೈತ, ನನಗೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತ ಹೇಳುವಾಗ ದೇವರವ್ರಿಗೆ ಹೇಳ್ತಾರೆ, ನಿನ್ನಲ್ಲಿ ದನ ಕುರಿ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ದನ ಕುರಿಗಳನ್ನು ಮಾರಿ ಈ ಹಣ ನನ್ನ ಸೇವಕನಿಗೆ ಕೊಡಲ್ಲ. ಆಮೇಲೆ ನೋಡ್ರಿ ಪ್ರಿಯರೇ, ನಮ್ಮ ದೇವರು ಎಷ್ಟು ಒಳ್ಳೆಯವನು. ಹಲ್ಲೆಲೂಯ. ಸೊ ಅದಕ್ಕೋಸ್ಕರ ವಾಕ್ಯ ಹೇಳ್ತದೆ, ಮನುಷ್ಯರ ಮೇಲೆ ಭರವಸೆ ಇಡುವುದು ಅದು ವ್ಯರ್ಥ, ಅದು ಶಾಪಗ್ರಸ್ತತನ. ಆದ್ರೆ ಯೆಹೋವನ ಮೇಲೆ ನಂಬಿಕೆ ಇಡುವನು, ಭರವಸೆ ಇಡುವನು ಧನ್ಯನೇ ಎಂಬುದಾಗಿ ಇವತ್ತು ಈ ದಿನ ಈ ವಾಕ್ಯಗಳಿಂದ ನಮ್ಮೆಲ್ಲರನ್ನ ದೇವರು ಮತ್ತೆ ಫಲಪಡಿಸಿ ನಮ್ಮನ್ನ ಮುಂದಕ್ಕೆ ಒಯ್ಲಿ. ಇವತ್ತು ನಾನು ನಂಬ್ತೇನೆ, ನಾವು ಕೂಡ ನಾವೆಲ್ಲರೂ ಸೇರಿ ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನ ಯೆಹೋವನ ಸನ್ನಿಧಿಯಲ್ಲಿ ಮೊಣಕಾಲೂರಿ ಬೇಡಿಕೊಂಡು ಅದನ್ನು ಹೊಂದಿಕೊಳ್ಳೋರಾಗಿರ್ತೇವೆ. ಈ ವಾಕ್ಯಗಳು ನಿಮ್ಮನ್ನ ಕಟ್ಟಲಿ, ಈ ವಾಕ್ಯಗಳು ನಿಮ್ಮನ್ನ ಮುಂದೆ ಸಾಗುವಂತೆ ಮಾಡಲಿ. ಇರುವಂಥ ಸ್ಥಳದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಕೈಗಳನ್ನು ಕರ್ತನ ಕಡೆಗೆ ಎತ್ತಿ ಹೇಳೋಣ, ದೇವರೇ ಇವತ್ತು ನನ್ನ ಅವಶ್ಯಕತೆ ದೇವರೇ, ನನ್ನ ಮಕ್ಕಳ ಸ್ಕೂಲ್ ಫೀಸು ದೇವರೇ, ನನ್ನ ಗಂಡನ ಕೆಲಸ ದೇವರೇ, ನನ್ನ ಗಂಡನ ಬಿಸ್ನೆಸ್ಸು ದೇವರೇ, ನನ್ನ ಆರೋಗ್ಯ ದೇವರೇ, ಅಪ್ಪ ನನ್ನ ಸ್ವಾಮಿ, ನನಗೆ ಬೇಕಿರುವಂಥ ಪ್ರತಿಯೊಂದು ದೇವರೇ ಕೊರತೆಗಳು ಸ್ವಾಮಿ, ನನಗೆ ಬೇಕಾದ ವೈಯಕ್ತಿಕವಾಗಿರುವಂಥ ಆರ್ಥಿಕದ ವ್ಯವಸ್ಥೆಗಳು ನೀನು ಆಶೀರ್ವಾದ ಮಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲರ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇರುವಾಗ ನಾನು ನಂಬ್ತೀನಿ ದೇವರು ಈ ದಿವಸ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಮಿರಾಕಲ್ಗಳನ್ನು, ಕೆಲವೊಂದು ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಮ್ಮನ್ನು ಕೇಳಿಸಿಕೊಂಡಿರುವಂಥ ಪ್ರತಿಯೊಬ್ಬ ಕುಟುಂಬಕ್ಕಾಗಿ, ಪ್ರತಿಯೊಬ್ಬ ಸಹೋದರಿಗಾಗಿ ಸ್ತೋತ್ರ. ಅವರ ಅವಶ್ಯಕತೆಗಳು ಇರಬಹುದು ಸ್ವಾಮಿ, ಆದ್ರೆ ನೀನು ಇವತ್ತು ಯೆಹೋವ ಈರೆಯಾಗಿದ್ದುಕೊಂಡು ಅವರ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸು ಸ್ವಾಮಿ ಕರ್ತನೆ. ಎಬಿನೇಸರ್ನಾಗಿದ್ದುಕೊಂಡು ಅವರ ಪ್ರತಿಯೊಂದು ಅವಶ್ಯಕತೆಗಳಲ್ಲಿ ನೀನು ಕೈ ಹಿಡಿದವ್ರನ್ನ ನಡೆಸು ಸ್ವಾಮಿ ಕರ್ತನೆ. ಈ ಮುಂಜಾನೆ ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೆ ನಾಳೆ ಮುಂಜಾನೆ ಒಂದು ಹೊಸ ವಾಕ್ಯದೊಂದಿಗೆ ನಾವೆಲ್ಲರೂ ಭೇಟಿ ಆಗೋಣ. ಗಾಡ್ ಬ್ಲೆಸ್ ಯು.